ಚಿತ್ತಾಪುರ ತಾಲೂಕಿನ ಕಂಬಳೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿ ಸೋಮಶೇಖರ ಶಿವಾಚಾರ್ಯ 58ನೇ ಹುಟ್ಟುಹಬ್ಬದ ಅಂಗವಾಗಿ ಏಪ್ರಿಲ್ 4ರಂದು ಕಂಬಳೇಶ್ವರ ಮಠದಲ್ಲಿ ಮಠದ ಭಕ್ತರು ಶಿವಾಚಾರ್ಯರ ಅನುಯಾಯಿಗಳು ಕಲಬುರಗಿಯ ಅನುಗ್ರಹ ನೇತ್ರ ಆಸ್ಪತ್ರೆಯ ಸಹಯೋಗದಲ್ಲಿ ಕಣ್ಣಿನ ಉಚಿತ ತಪಾಸಣೆ ಶಸ್ತ್ರಚಿಕಿತ್ಸೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಜಗದೇವ್ ದಿಗ್ಗಾಂವ್ಕರ್ ಮಲ್ಲು ಇಂದೂರ್ ಅವರು ತಿಳಿಸಿದ್ದಾರೆ. ಕಂಬಳೇಶ್ವರ ಸಂಸ್ಥಾನ ಮಠದಲ್ಲಿ ಬುಧವಾರ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಜ್ಞ ನೇತ್ರ ವೈದ್ಯರಿಂದ ತಂಡದಿಂದ ಕಣ್ಣಿನ ತಪಾಸಣೆ ಮಾಡಲಾಗುವುದು, ಉಚಿತ ಔಷಧ ನೀಡಲಾಗುವುದು, ಕಣ್ಣನ ಶಸ್ತ್ರಚಿಕಿತ್ಸೆ ಮಾಡಬೇಕಾದವರನ್ನು ಆಯ್ಕೆ ಮಾಡಲಾಗುವುದು, ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾದವರನ್ನು ಕಲಬುರಗಿಗೆ ಕರೆದುಕೊಂಡು ಹೋಗಿ ಶಸ್ತ್ರಚಿಕಿತ್ಸೆ ಮಾಡಿಸಿ ಕನ್ನಡಕ ಕೊಡಿಸಿ ಮನೆಗೆ ಕರೆದುಕೊಂಡು ಬರುವ ಜವಾಬ್ದಾರಿ ಮಠದ ಭಕ್ತರು ನಿರ್ವಹಿಸಲಿದ್ದಾರೆ ಎಂದು ತಿಳಿಸಿದರು. ಶಿಬಿರದಿಂದ ಕಡುಬಡವರಿಗೆ ತುಂಬ ಅನುಕೂಲವಾಗಲಿದೆ. ಕಣ್ಣಿನ ಉಚಿತ ತಪಾಸಣೆ ಶಿಬಿರದ ಸದುಪಯೋಗ ಪಡಿಸಿಕೊಳ್ಳಬೇಕು. ಶಿಬಿರಕ್ಕೆ ಬರುವ ಭಕ್ತರಿಗೆ ಕಣ್ಣಿನ ತಪಾಸಣೆಗೆ ಬರುವ ಜನರಿಗೆ ಮಠದಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತದೆ ಎಂದರು. ಯುವ ಮುಖಂಡ ಪ್ರಸಾದ ಹೊಂಟಿಯವರು ಮಾತನಾಡಿ, ಕಂಬಳೇಶ್ವರ ಶ್ರೀಗಳು ಮಠದ ಮೂಲಕ ಸಮಾಜಮುಖಿ ಕಾರ್ಯಕ್ರಮ ಮಾಡುವ ಮೂಲಕ ಸಮಾಜದ ಏಳಿಗೆ ತಮ್ಮದೇ ಕೊಡುಗೆ ನೀಡುತ್ತಿದ್ದಾರೆ. ಅವರ ಸಮಾಜ ಸೇವೆಯನ್ನು ಗುರುತಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಕಡಗಂಚಿ ಕೇಂದ್ರ ವಿಶ್ವವಿದ್ಯಾಲಯ, ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಶ್ರೀಗಳಿಗೆ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಬೇಕೆಂದು ಮನವಿಯನ್ನು ಮಾಡಿದರು. 4ನೇ ತಾರೀಕು ಶುಕ್ರವಾರ ಶ್ರೀಗಳ ಹುಟ್ಟುಹಬ್ಬದ ನಿಮಿತ್ತ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಮಠದ ಭಕ್ತವೃಂದನಿಂದ ಆಯೋಜನೆ ಮಾಡಲಾಗಿದೆ. ನೇತ್ರ ತಪಾಸಣೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಪೇಷಂಟ್ಗಳಿಗೆ ಅವರಿಗೆ ಆಪರೇಷನ್ ಮಾಡೋಂಥ ಪರಿಸ್ಥಿತಿ ಬಂತಂದ್ರೆ ಅದು ಗುಲ್ಬರ್ಗ ಕರ್ಕೊಂಡು ಹೋಗಿ ಅನುಗ್ರಹ ಆಸ್ಪತ್ರೆದಾಗ ಫ್ರೀಯಾಗಿ ಆಪರೇಷನ್ ಮಾಡಿ ಮತ್ತು ಅವ್ರಿಗೆ ತಂದು ಮಠಕ್ಕೆ ಬರ್ತಾರೆ. ಕರ್ಕೊಂಡು ಹೋಗೋದು ಆ ಸಂಪೂರ್ಣ ಜವಾಬ್ದಾರಿ ಎಲ್ಲ ನಮ್ಮದೇ ಇರ್ತದೆ. ಇಲ್ಲಿ ಆಪರೇಷನ್ ಇಲ್ಲಿ ಸೆಲೆಕ್ಟ್ ಆದವ್ರಿಗೆ ಗುಲ್ಬರ್ಗ ಕರ್ಕೊಂಡು ಹೋಗಿ ಅಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಮತ್ತು ಮರುದಿನ ತಗೊಂಡು ಬಂದು ಮತ್ತು ಚಿತ್ತಾಪುರಿಗೆ ಬಿಡ್ತಾರೆ. ಬೆಳಗ್ಗೆ 10 ಗಂಟೆ 10:30ರಿಂದ ಸಾಯಂಕಾಲ 4:30ರವರೆಗೆ ಕ್ಯಾಂಪ್ ನಡೀತದೆ. ಈ ತಾಲೂಕಿನ ಜನತೆ ಮಠದ ಕಡೆಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಉಚಿತ ಶಿಬಿರದ ಸದುಪಯೋಗವನ್ನು ತಾಲೂಕಿನ ಜನರು ಉಪಯೋಗಿಸ್ಕೊಳ್ಬೇಕಾಗಿ ಪತ್ರಿಕಾ ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀವಿ. ಇನ್ನು ಹೆಚ್ಚಿನ ವಿಷಯನ ಜಗವನ್ನವರು ಮಾತಾಡ್ತಾರೆ. ಅನುಗ್ರಹ ಕಣ್ಣಿನ ಆಸ್ಪತ್ರೆ ಹಾಗೂ ಏನಪ್ಪ ಅಂತಂದರೆ ಶ್ರೀ ಕಂಬಳೇಶ್ವರ ಮಠದ ಭಕ್ತ ವೃಂದದ ವತಿಯಿಂದ ಏನಪ್ಪ ಅಂದರೆ ನಾವು ಶ್ರೀ ಸೋಮಶೇಖರ ಶಿವಾಚಾರ್ಯರ 58ನೇ ಒಂದು ಹುಟ್ಟುಹಬ್ಬದ ನಿಮಿತ್ತ ಏನಪ್ಪ ಅಂದರೆ ಎಲ್ಲ ಒಂದು ಮಠಾಧೀಶರಿರ್ಬೋದು, ಕೆಲವರು ಏನಪ್ಪ ಅಂದರೆ ಮಹಾಪುರುಷರು ಜಯಂತಿಗಳು ಆಚರಿಸ್ತಾರೆ. ಅದೇ ರೀತಿಯಾಗಿ ಏನಪ್ಪ ಅಂದರೆ ನಮ್ಮ ಶ್ರೀಗಳ ಒಂದು ಹುಟ್ಟುಹಬ್ಬ ಏನಪ್ಪ ಅಂದರೆ ಒಂದು ವಿಶೇಷವಾಗಿರಲಿ, ಒಂದು ಸಮಾಜಮುಖಿಯಾಗಿರಲಿ, ಸಮಾಜಕ್ಕೆ ಒಂದು ಏನಪ್ಪ ಅಂದರೆ ಒಂದು ಒಳ್ಳೆಯ ಸಂದೇಶವಾಗಲಿ. ಏನಪ್ಪ ಅಂದರೆ ಒಂದು ಹುಟ್ಟುಹಬ್ಬಗಳು ಕೇವಲ ಏನಪ್ಪ ಅಂತಂದರೆ ಆಚರಣೆಗಳಿಗೆ ಅಷ್ಟೇ ಸೀಮಿತವಾಗಿರದೆ, ಜೊತೆಗೆ ಏನಪ್ಪ ಅಂದರೆ ಸಮಾಜಕ್ಕೆ ಯಾವುದಾದ್ರೂ ಒಂದು ಏನಪ್ಪ ಅಂದರೆ ಸಂದೇಶ ಕೊಡೋದರ ಮುಖಾಂತರ ಈ ವರ್ಷ ಎಲ್ಲ ಮಠದ ಒಂದು ಭಕ್ತರು ಏನಪ್ಪ ಅಂದರೆ ತೀರ್ಮಾನಿಸಿ ಏನಪ್ಪ ಅಂದರೆ ಉಚಿತವಾಗಿ ಏನಪ್ಪ ಏನಾದರೂ ಒಂದು ಏನಪ್ಪ ಅಂದರೆ ವಿಶೇಷ ಕಾರ್ಯಕ್ರಮ ಮಾಡಬೇಕಂತ ಒಂದು ಆಲೋಚನೆ ಮಾಡಿದಾಗ ನಮಗೇನಪ್ಪ ಅಂದರೆ ಶ್ರೀಗಳ ಒಂದು ಹುಟ್ಟುಹಬ್ಬದಿಂದ ಏನಪ್ಪ ಅಂದರೆ ಉಚಿತವಾಗಿ ಏನಪ್ಪ ಅಂದರೆ ಕಣ್ಣಿನ ತಪಾಸಣೆ ಮಾಡುವಂಥ ಒಂದು ಆಲೋಚನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಏನಪ್ಪ ಅಂದರೆ ಎಲ್ಲರೂ ಏನಪ್ಪ ಅಂದರೆ ನಮ್ಮ ಒಂದು ಮಠದ ಭಕ್ತರು ಏನಪ್ಪ ಅಂದರೆ ಎಲ್ಲರೂ ಭಾಗವಹಿಸಿ ಅವರ ಒಂದು ಸಲಹೆ ಸೂಚನೆಗಳು, ಒಂದು ವಿವಿಧ ಸಂಘಟನೆದವರು ಕೂಡ ಒಂದು ಸಹಕಾರ ನೀಡಿದರು. ಮತ್ತು ಏನಪ್ಪ ಅಂದರೆ ಗುರುಗಳ ಒಂದು ಏನಪ್ಪ ಅಂದರೆ ಭಕ್ತರು ವಿವಿಧ ನಮ್ಮ ತಾಲೂಕಿನಲ್ಲಿರುವಂಥ ಎಲ್ಲ ಒಂದು ಗ್ರಾಮದ ಭಕ್ತರು ಇರ್ಬೋದು, ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕಲ್ಲಿರುವಂಥ ಶ್ರೀಗಳ ಭಕ್ತರು ಏನಪ್ಪ ಅಂದರೆ ಈ ಒಂದು ಕ್ಯಾಂಪಿಗೆ ಬಂದು ಏನಪ್ಪ ಅಂದರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ಈ ಒಂದು ಪತ್ರಿಕಾ ಒಂದು ಸುದ್ದಿಗೋಷ್ಠಿ ಮುಖಾಂತರ ಅವರೆಲ್ಲರಲ್ಲಿ ಏನಪ್ಪ ಅಂದರೆ ಭಕ್ತರು ಏನಪ್ಪ ಎಲ್ಲರೂ ಏನಪ್ಪ ಅಂದರೆ ಮನವಿ ಮಾಡಿಕೊಳ್ಳುತ್ತೇವೆ. ಸುದ್ದಿಗೋಷ್ಠಿಯಲ್ಲಿ ನಾಗರಾಜ್ ರೇಷ್ಮಿ, ಅನಿಲ್ ಕುಮಾರ್ ಸುಲ್ತಾನ್ಪುರ್, ನೇಹಾ ಪಾಟೀಲ್, ಶಿಕ್ಷಣಯ್ಯ ಪುರಂದರಮಠ್, ಕರಬಸಯ್ಯ ಶಾಸ್ತ್ರಿ ಅವರು ಇದ್ದರು. ಅಣ್ಣಾರಾಯ್ ವಿವಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್.